ಮಕ್ಕಳು ರಾಷ್ಟ್ರದ ಬೆಳಕು ಎಂಬ ಧ್ಯೇಯದೊಂದಿಗೆ ಪ್ರಾರಂಭವಾದ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದ ವಿ.ಡಿ. ಸಾವರ್ಕರ್ ರೂರಲ್ ಡೆವಲಪ್ಮೆಂಟ್ ಎಜುಕೇಷನ್ ಮತ್ತು ವೆಲ್ಫೇರ್ ಸೊಸೈಟಿ ಕೊಪ್ಪಳ ವಿದ್ಯಾಸರಸ್ವತಿ ಕಿರಿಯ ಪ್ರಾಥಮಿಕ ಶಾಲೆ ನಂದಿನಗರ ಕೊಪ್ಪಳ ನಗರದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರಾಗಿದೆ. ನರ್ಸರಿ, ಎಲ್ಕೆಜಿ, ಯುಕೆಜಿ 1ರಿಂದ 5ನೇ ತರಗತಿಗೆ ಪ್ರವೇಶ ಪ್ರಾರಂಭವಾಗಿದೆ. ಸಂಸ್ಥೆಯ ಅಡಿಯಲ್ಲಿ ನಡೆಯುತ್ತಿರುವ ವಸತಿ ಶಾಲೆಗಳಾದ ಮುರಾರ್ಜಿ, ಆದರ್ಶ ಇನ್ನೂ ಮುಂತಾದ ವಸತಿ ಶಾಲೆಗಳಿಗೆ ವಿಶೇಷ ತರಗತಿಗಳನ್ನು ನಡೆಸಿ ಪ್ರತಿಶತ 90ರಷ್ಟು ಮಕ್ಕಳು ಪ್ರತಿ ವರ್ಷ ಉತ್ತೀರ್ಣರಾಗುವಂತೆ ಮಾಡುವಲ್ಲಿ ಈ ಸಂಸ್ಥೆ ಶ್ರಮಿಸುತ್ತಿದೆ. ಈ ಶಾಲೆಯ ವಿಶೇಷತೆಗಳೆಂದರೆ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಉತ್ತೀರ್ಣ ಹೊಂದಿದ ಶಿಕ್ಷಕರಿಂದ ಬೋಧನೆ, ಉತ್ತಮ ಗುಣಮಟ್ಟದ ನುರಿತ ಅನುಭವಿ ಶಿಕ್ಷಕರಿಂದ ಬೋಧನೆ, ಪ್ರತಿಯೊಬ್ಬ ವಿದ್ಯಾರ್ಥಿಗೂ ವಿಶೇಷ ಕಾಳಜಿಯನ್ನು ಮಾಡಲಾಗುವುದು, ಮಕ್ಕಳಿಗೆ ಗ್ರಂಥಾಲಯದ ಸೌಲಭ್ಯವಿದೆ, ಡಿಜಿಟಲ್ ಮತ್ತು ಸ್ಮಾರ್ಟ್ ಕ್ಲಾಸ್ ಮೂಲಕ ಪರಿಣಾಮಕಾರಿ ಬೋಧನೆ, ಮಕ್ಕಳಿಗೆ ಆತ್ಮವಿಶ್ವಾಸ ನೀಡಲಾಗುವುದು, ನಿಧಾನ ಕಲಿಕಾರ್ಥಿಗಳಿಗೆ ವಿಶೇಷ ತರಬೇತಿ, ಕರಾಟೆ, ಡ್ಯಾನ್ಸ್, ಯೋಗ, ಧ್ಯಾನ ಇನ್ನೂ ಮುಂತಾದ ತರಬೇತಿಯನ್ನ ನೀಡಲಾಗುವುದು. ಎಲ್ಲ ಮಕ್ಕಳ ಪ್ರತಿಭೆಯನ್ನ ಗುರುತಿಸಿ ಪ್ರೋತ್ಸಾಹ ನೀಡಲಾಗುವುದು. ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಮಾಡಲು ಪ್ರತಿ ತಿಂಗಳು ಪರೀಕ್ಷೆಯನ್ನ ನಡೆಸಲಾಗುವುದು. ಓಪನ್ ಡೇ ಹೆಸರಿನಲ್ಲಿ ಪ್ರತಿ ತಿಂಗಳು ಪಾಲಕರ ಸಭೆಯನ್ನ ನಡೆಸಲಾಗುತ್ತೆ. 4 ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳಿಗೆ ನವೋದಯ, ಆದರ್ಶ ವಿದ್ಯಾಲಯ, ಮುರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ಮತ್ತು ನವೋದಯ ಮಾದರಿ ಇನ್ನು ವಿವಿಧ ವಸತಿ ಶಾಲೆಗಳ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಯನ್ನ ನೀಡಲಾಗುವುದು. ವಿ.ಡಿ.ಎಸ್.ಆರ್.ಡಿ.ಇ.ಡಬ್ಲ್ಯೂ ಸೊಸೈಟಿ ಕೊಪ್ಪಳ ಈ ಸಂಸ್ಥೆಯು ವಿಶ್ವ ಚೇತನ ಟ್ಯುಟೋರಿಯಲ್ ವಿದ್ಯಾ ಸರಸ್ವತಿ ಕಿರಿಯ ಪ್ರಾಥಮಿಕ ಶಾಲೆ ನಂದಿನಗರ ಕೊಪ್ಪಳ 8ನೇ ವರ್ಷದ ಬೇಸಿಗೆ ರಜೆಯ ವಿಶೇಷ ತರಬೇತಿ ಶಿಬಿರ, ಎಲ್ಕೆಜಿ, ಯುಕೆಜಿ ತರಗತಿಗಳಿಗೆ ಉಚಿತ ತರಬೇತಿ ನೀಡಲಾಗುವುದು. 1 ಮತ್ತು 2ರಿಂದ 7ನೇ ತರಗತಿಗೆ ಗಣಿತ, ಕನ್ನಡ, ವಿಜ್ಞಾನ, ಪರಿಸರ, ಸಮಾಜ ವಿಜ್ಞಾನ ಮತ್ತು ಇಂಗ್ಲಿಷ್ ಸ್ಪೋಕನ್ ಮತ್ತು ಗ್ರಾಮರ್ ಸಾಮಾನ್ಯ ಜ್ಞಾನ 4 ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳಿಗೆ ನವೋದಯ, ಆದರ್ಶ ವಿದ್ಯಾಲಯ, ಮುರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ ಇನ್ನೂ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಯನ್ನ ನೀಡಲಾಗುತ್ತೆ. 8ರಿಂದ 9ನೇ ತರಗತಿಗಳಿಗೆ ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ, ಇಂಗ್ಲಿಷ್ ಗ್ರಾಮರ್ ಮತ್ತು ಸ್ಪೋಕನ್ ಇಂಗ್ಲಿಷ್ ಪ್ರವೇಶಗಳು ಪ್ರಾರಂಭವಾಗಿವೆ. ವಿಶೇಷತೆಗಳು: ಏಪ್ರಿಲ್ 1ರಿಂದ ತರಗತಿಗಳು ಪ್ರಾರಂಭ, ವಿದ್ಯಾರ್ಥಿಗಳ ವೈಯಕ್ತಿಕ ಕಾಳಜಿ, ಅನುಭವಿ ಶಿಕ್ಷಕರಿಂದ ಬೋಧನೆ, ವಿಷಯವಾರು ರಸಪ್ರಶ್ನೆ, ಪ್ರಾಜೆಕ್ಟರ್ ವ್ಯವಸ್ಥೆ ಮತ್ತು ಕಿರು ಪರೀಕ್ಷೆ, ಸರಣಿ ಪರೀಕ್ಷೆ ಮತ್ತು ಪಾಸಿಂಗ್ ಪ್ಯಾಕೇಜ್ ವ್ಯವಸ್ಥೆ, ಗಣಿತ, ಇಂಗ್ಲಿಷ್, ವಿಜ್ಞಾನ ವಿಷಯಗಳಿಗೆ ಆದ್ಯತೆ, ಸಂಪನ್ಮೂಲ ವ್ಯಕ್ತಿಗಳಿಂದ ವಿಷಯವಾರು ಪರಿಚಯ, ಪ್ರಾಜೆಕ್ಟರ್ ಮೂಲಕ ಪಾಠ ಬೋಧನೆ, ತರಗತಿ ಪರೀಕ್ಷೆ ಮಾದರಿಯಂತೆ ಮಕ್ಕಳನ್ನ ಸಿದ್ಧಗೊಳಿಸಲಾಗುವುದು. ಗ್ರಾಮೀಣ ವಿದ್ಯಾರ್ಥಿಗಳಿಗೆ ರಿಯಾಯಿತಿ ಇದೆ. ಸೀಮಿತ ಪ್ರವೇಶಾತಿ, ಮೊದಲು ಬಂದವರಿಗೆ ಆದ್ಯತೆ. ಪ್ರತಿ ವರ್ಷ 100% ಫಲಿತಾಂಶವನ್ನು ಪಡೆಯುತ್ತಾ ಬಂದಿರುತ್ತದೆ. ಜೊತೆಗೆ 80%ಕ್ಕೂ ಅಧಿಕ ಇರುವ ವಿದ್ಯಾರ್ಥಿಗಳೆಲ್ಲರಿಗೂ ಗೌರವಪೂರ್ವಕವಾದ ಸನ್ಮಾನ ನೆರವೇರಿಸಿ ಇನ್ನುಳಿದ ವಿದ್ಯಾರ್ಥಿಗಳಿಗೆ ಅಭಿಪ್ರೇರಣೆ ನೀಡಲಾಗುವುದು. ಪ್ರತಿ 15 ದಿನಗಳಿಗೊಮ್ಮೆ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಿಂದ ವಿಶೇಷ ತರಗತಿಗಳನ್ನು ವಿಷಯವಾರು ನಡೆಸುತ್ತೇವೆ. ನಮ್ಮ ಶಿಬಿರದಲ್ಲಿ ತರಬೇತಿ ಪಡೆದುಕೊಂಡು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಫಲಿತಾಂಶ 100% ಮತ್ತು ಎಸ್ಎಸ್ಎಲ್ಸಿ ಪಠ್ಯಕ್ರಮ ಗಣಿತ, ಇಂಗ್ಲಿಷ್, ಸಮಾಜ ವಿಜ್ಞಾನ ಉಚಿತವಾಗಿ ಕನ್ನಡ ಮತ್ತು ಹಿಂದಿ ಗ್ರಾಮರ್ ಬೋಧನೆ ಮಾಡಲಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8746098143 9740627201 9740259123 9900553453. ತಾವು ಕೂಡ ತಮ್ಮ ಮಕ್ಕಳನ್ನು ಈ ಶಾಲೆಗೆ ಸೇರಿಸುವ ಮೂಲಕ ಉತ್ತಮ ಭವಿಷ್ಯವನ್ನ ರೂಪಿಸಿ.
ಟೀಚರ್ ದಾರಿ ತೋರೋ ಗುರುವೇ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಹಿಸ್ಟರಿ ಗೊತ್ತಾ ಚಾಮಯ್ಯ ಮೆಚ್ಚಬೇಕು ಅದರ ಹಾವು ರಾಮಾಚಾರಿಗೆ. ಜುಟ್ಟಿನಲ್ಲಿ ಚೇಳು ಕಟ್ಟಿದ್ದು, ಹಿಂದಿ ಟೀಚರ್ ಚೇರಿಗೆಲ್ಲ ದಮ್ಮು ಹಾಕಿದ್ದು, ಕ್ಯಾಂಟೀನ್ನಲ್ಲಿ ರ್ಯಾಗಿಂಗ್ ಮಾಡಿದ್ದು, ಎಕ್ಸಾಮ್ ಹಾಲಲ್ಲಿ ಪಟಾಕಿ ಇಟ್ಟಿದ್ದು, ಹುಡುಗಿರ ಹಾಸಿಗೆ ರಾಕೆಟ್ ಹೊಡೆದದ್ದು, ಬ್ಲಾಕ್ ಬೋರ್ಡ್ ಅಲ್ಲಿ ಲವ್ ಲೆಟರ್ ಬರೆದದ್ದು, ಕೋಟಿ ಚೇಷ್ಟೆ ಮಾಡಿದ ನಾವು ಅದನ್ನು ಮನಸ್ಸಿನಲ್ಲಿ ಇರದೆ ಮನ್ನಿಸಿ ನೀವು. ಸಂಸೋದೇಗೆ ಇಂಥ ನೆನಪು ಬೇಕು ಬಾಳಲಿ, ನಾವು ಆಡಿದ ಆಟ ತಾನೆ ಗೋಲ್ಡನ್ ಲೈಫ್ ನಲ್ಲಿ. We miss all the fun, we miss all the joy, we miss you, we miss. ಎಲ್ಲರಿಗೂ ನಮಸ್ತೆ. ಮೊದಲಿಗೆ ಎತ್ತ ತಾಯಿಯನ್ನ ಹಾಗೂ ತಂದೆಯನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಗ್ರಾಮ ದೇವತೆಯಾಗಿರುವಂತಹ ಶ್ರೀ ಆದಿಶಕ್ತಿ ಕರಿಯಮ್ಮ ದೇವಿಯ ಪಾದಕಮಲಗಳಿಗೆ ಕೊಡಮಡುತ್ತಾ, ಅನ್ನದಾನೀಶ್ವರ ಮಹಾಸ್ವಾಮಿಗಳು ಹಾಗೂ ಈ ಭಾಗದ ಆರಾಧ್ಯ ದೈವರಾಗಿರುವಂತಹ ನಡೆದಾಡುವ ದೇವರು ಮತ್ತು ಜಲಕ್ರಾಂತಿಯ ಹರಿಕಾರರಾಗಿರ್ತಕ್ಕಂತಹ ಶ್ರೀಮನ್ನಿರಂಜನ ಪ್ರಣಮ ಸ್ವರೂಪಿ ಶ್ರೀ ಅಭಿನವ ಮಹಾಸ್ವಾಮಿಗಳ ಪಾದಕಮಲಗಳಿಗೆ ಕೊಡಮುಟ್ಟು, ನಮ್ಮ ಈ ವಿದ್ಯಾಸರಸ್ವತಿ ಶಾಲೆ 2016-2017ನೇ ಸಾಲಿನಿಂದ ಈ ಶಾಲೆ ಪ್ರಾರಂಭವಾಯಿತು. ನಮ್ಮ ಶಾಲೆ ಪ್ರಾರಂಭವಾದಾಗಿನಿಂದ ಇಲ್ಲಿಯ ತನಕ ನರ್ಸರಿ, LKG, UKG 1, 2, 3, 4 ಮತ್ತು 5ನೇ ತರಗತಿಗಳನ್ನು ನಡೆಸ್ತಾ ನಾವು ಬಂದಿದ್ದೇವೆ. ಮಕ್ಕಳ ಆರ್ಥಿಕತೆ, ತಾಯಿಯ ತಂದೆಯ ಸಂಪೂರ್ಣವಾಗಿರ್ತಕ್ಕಂತಹ ಎಲ್ಲ ರೀತಿಯಾದಂಥ ಅಡಚಣೆಗಳನ್ನು ವಿಭಿನ್ನವಾದಂಥ ರೀತಿಯಲ್ಲಿ ವಿಚಾರ ಮಾಡಿ ನಮ್ಮ VD ಸಾವರ್ಕರ್ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಎಜುಕೇಷನ್ ವೆಲ್ಫೇರ್ ಸೊಸೈಟಿ ಅಡಿಯಲ್ಲಿ ನಡೆಯುವಂಥ ನಮ್ಮ ಈ ವಿದ್ಯಾಸರಸ್ವತಿಯ ಶಾಲೆಯ ಸ್ಥಿತಿಗತಿಯನ್ನು ನೋಡಿದರೆ ಆಲ್ಮೋಸ್ಟ್ ಆಲು ನಮ್ಮ ಕೊಪ್ಪಳ ತಾಲೂಕಿನ ನಗರ ಪ್ರದೇಶದ ಕೇಂದ್ರ ಸ್ಥಾನದಲ್ಲಿ ನಮ್ಮ ಶಾಲೆ ಇದ್ದು, ನಮ್ಮ ಶಾಲೆಗೆ ಬರ್ತಕ್ಕಂತಹ ಅನೇಕ ಮಕ್ಕಳು ಬಹಳ ಬಡತನದಿಂದ ಬಂದಿರತಕ್ಕಂಥ ಮಕ್ಕಳು. ಆದರೂ ಅವರ ಒಂದು ಜ್ಞಾನಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕೊರತೆ ಇಲ್ಲ. ನಮ್ಮ ಅಭಿನವ ಶ್ರೀಮನ್ನಿರಂಜನ ಪ್ರಣಮ ಸ್ವರೂಪಿ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಕೃಪಾ ಆಶೀರ್ವಾದದಿಂದ ಪ್ರಾರಂಭವಾಗಿರ್ತಕ್ಕಂಥ ನಮ್ಮ ಈ ಶಾಲೆ ನಮ್ಮ ಗವಿಸಿದ್ದೇಶ್ವರ ಅಪ್ಪಾಜಿಯವರ ನುಡಿಯಂತೆ ನಮ್ಮ ಈ ಕಡೆ ಭಾಗದಲ್ಲಿರ್ತಕ್ಕಂಥ ಸ್ಲಮ್ ಏರಿಯಾದ ಮಕ್ಕಳಿಗೆ ಹೆಚ್ಚಿನ ಶಿಕ್ಷಣ ಕೊಡು ಅನ್ನುವಂಥ ಒಂದು ಆದೇಶ ಮತ್ತು ಅವರ ಒಂದು ನನಗೆ ಹಾಕಿದಂತಹ ಆಶೀರ್ವಾದದಿಂದ ಇವತ್ತು ನಮ್ಮ ಶಾಲೆಯಲ್ಲಿ ಎಲ್ಲರಿಗೂ ಕೂಡ
ನಿಲುಕುವಂತ ರೀತಿಯಲ್ಲಿ ನಾವು ಶಾಲಾ ಶುಲ್ಕವನ್ನ ಮಾಡುವುದರ ಮೂಲಕ ನಮ್ಮ ಶಾಲೆಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾವು ಅಡ್ಮಿಷನ್ಸ್ ಅನ್ನ ಕೊಡ್ತೇವೆ. ಅವರು ಎಟಕುವಂತಹ ಒಂದು ಫೀಸ್ ಆಧಾರದ ಮೇಲೆ ನಮ್ಮ ಶಾಲೆಯಲ್ಲಿ ಯಾವುದೇ ಕಾರಣಕ್ಕೂ ನಾವು ಅಡ್ಮಿಷನ್ಗೆ ಕೆಲವೊಂದು ಶಾಲೆಯಲ್ಲಿ ಡೊನೇಷನ್ ಅನ್ನ ತೆಗೆದುಕೊಳ್ಳುವಂತ ರೀತಿಯಲ್ಲಿ ಇರ್ತದೆ. ಬಟ್ ನಮ್ಮ ಶಾಲೆಯಲ್ಲಿ ಯಾವುದೂ ಡೊನೇಷನ್ ಇರೋದಿಲ್ಲ. ನಮ್ಮ ಶಾಲೆಯಲ್ಲಿ ಇರುವಂತ ಫೀಸ್ ಕಡಿಮೆ, ಬಟ್ ಆ ಫೀಸ್ ಅನ್ನ ಕಟ್ಟಲಿಕ್ಕೆ ನಾವು ಸ್ಥಳಾವಕಾಶ, ಅವರಿಗೆ ಅವಕಾಶ ಎಲ್ಲ ರೀತಿ ಕೊಟ್ಟಿರ್ತೇವೆ. ಹಾಗಾಗಿ ನಮ್ಮೆಲ್ಲ ಪಾಲಕರು ಕೂಡ ಅತ್ಯಂತ ಆಸಕ್ತಿಯಿಂದ ತಮ್ಮ ಮಕ್ಕಳನ್ನ ಕಳಿಸ್ತಾರೆ. ನಮ್ಮ ಸಂಸ್ಥೆಯಲ್ಲಿ ಕೆಲಸ ಸೇವೆಯನ್ನ ಸಲ್ಲಿಸ್ತಕ್ಕಂತಹ ಎಲ್ಲ ಸಹೋದರಿ ಸಿಬ್ಬಂದಿ ವರ್ಗದವರು ಸಹ ಅತ್ಯಂತ ಆಸಕ್ತಿಯಿಂದ, ಮುಖ್ಯೋಪಾಧ್ಯಾಯರು, ಆಡಳಿತ ಮಂಡಳಿಯವರು ಏನೇನು ಕೆಲವೊಂದು ಸೃಜನಾತ್ಮಕ ಚಟುವಟಿಕೆಗಳನ್ನ ಶಾಲೆಯ ಮತ್ತು ಮಕ್ಕಳ ಗುಣಾತ್ಮಕ ಪ್ರಗತಿಗೆ ಏನೆಲ್ಲವುಗಳು ಬೇಕು ಅನ್ನೋದನ್ನ ಮೀಟಿಂಗ್ ಸಭೆಯಲ್ಲಿ ಅವ್ರಿಗೆ ಹೇಳ್ತಾರೋ ಅದನ್ನ ಚಾಚೂ ತಪ್ಪದ ಫಾಲೋಅಪ್ ಮಾಡುವುದರ ಮೂಲಕ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು, ಅವರು ಬಡವರು ಇರ್ಬೋದು, ಅದರ ಹಣಕಾಸಿನಲ್ಲಿ ಜ್ಞಾನದಲ್ಲಿ ಅತ್ಯದ್ಭುತವಾದಂತಹ ಜ್ಞಾನದ ಗಣಿ ಅನ್ನುವಂಥ ನಿಟ್ಟಿನಲ್ಲಿ ನಾವೆಲ್ಲ ರೀತಿಯಿಂದ ತಯಾರು ಮಾಡ್ತಾ ಇದ್ದೇವೆ. ಅಭಿನಯದ ಮೂಲಕ ತಯಾರು ಮಾಡ್ತಾ ಇದ್ದೇವೆ, ಆಟದ ಮೂಲಕ ಕಲಿಕೆ ಅನ್ನುವಂಥದ್ದನ್ನು ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ನಮ್ಮ ಮಕ್ಕಳು ನರ್ಸರಿ, LKG, UKG 1, 2, 3, 4, 5 ಯಾವುದೇ ವಿದ್ಯಾರ್ಥಿನ ಕರೆದ್ರೂ ಕೂಡ ವೇದಿಕೆಯಲ್ಲಿ ಮೈಕನ್ನ ಹಿಡಿದು ಎಷ್ಟು ಜನ ಇದ್ರೂ ಕೂಡ ನಿರರ್ಗಳವಾಗಿ ಮಾತನಾಡುವಂತಹ ಒಂದು ಕೌಶಲ್ಯವನ್ನ ಕೊಡ್ತಾ ಇದ್ದೇವೆ. ಮಾನಸಿಕವಾಗಿ, ಬೌದ್ಧಿಕವಾಗಿ ನಮ್ಮೆಲ್ಲಾ ಮಕ್ಕಳು ಅತ್ಯಂತ ಒಳ್ಳೆಯ ರೀತಿಯಿಂದ ಬೆಳೆಯುವುದರ ಮೂಲಕ ಸಮಾಜಕ್ಕೆ ಒಳ್ಳೆಯ ರೀತಿಯಾದಂತಹ ಪ್ರಜೆ ಮತ್ತು ನಾಗರಿಕನನ್ನಾಗಿ ಮಾಡಲಿಕ್ಕೆ ಏನೆಲ್ಲ ಪ್ರಯತ್ನಗಳು ಬೇಕು, ಆ ಕಲಿಕೆಗೆ ಸಂಬಂಧಪಟ್ಟಂತೆ ಪಠ್ಯ ಮತ್ತು ಪಠ್ಯೇತರವಾಗಿರ್ತಕ್ಕಂಥ ರೀತಿ ಒಳಗ ನಮ್ಮ ಶಾಲೆಯ ಆಡಳಿತ ಮಂಡಳಿಯವರು ಸದಾ ನಮ್ಮ ಮಕ್ಕಳ ಉನ್ನತಿಗಾಗಿ ಸದಾ ಹರಿಸ್ತಾ ಅವರು ಅದೇ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ. ಅದಕ್ಕೆ ಪಾಲಕರು, ಪೋಷಕರು ಸಂಪೂರ್ಣವಾದಂತಹ ಸಹಕಾರವನ್ನು ಕೊಟ್ಟಿದ್ದಾರೆ. ಅದೇ ನಮ್ಮ VD ಸಾವರ್ಕರ್ ಸೊಸೈಟಿ ಅಡಿಯಲ್ಲಿ ವಿಶ್ವಚೇತನ ಟ್ಯುಟೋರಿಯಲ್ ಅನ್ನುವಂಥದ್ದನ್ನು ಸಹ ನಾವು ಪ್ರತಿ ವರ್ಷ ಸಮ್ಮರ್ ವೆಕೇಶನ್ ಮಾಡ್ಕೊಳ್ತಾ ಬಂದಿದ್ದೇವೆ. ಆ ವಿದ್ಯಾರ್ಥಿಗಳು ಯಾರು ನಗರ ಪ್ರದೇಶದಲ್ಲಿ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಬಂದಿರ್ತಾರೋ ಆ ನಮ್ಮ ಸಂಸ್ಥೆಯಲ್ಲಿ ಅಧ್ಯಯನ ಮಾಡಿದಂತ ವಿದ್ಯಾರ್ಥಿ 95 ಅಬೌವ್ ತೆಗೆದುಕೊಂಡ್ರೆ ನಮ್ಮ ಎಲ್ಲಾ ಅಂಗ ಸಂಸ್ಥೆಗಳನ್ನ ಹೊರತುಪಡಿಸಿ ಅದರಲ್ಲಿ 5 ವಿದ್ಯಾರ್ಥಿಗಳನ್ನ ತೆಗೆದುಕೊಂಡು ಆ ವಿದ್ಯಾರ್ಥಿಯನ್ನ ನಾವು ಸನ್ಮಾನ ಮಾಡಿ ಅತಿ ಹೆಚ್ಚು ಅಂಕ ಗಳಿಸಿದಂತ ವಿದ್ಯಾರ್ಥಿಗಳಿಗೆ ಒಂದು ಲ್ಯಾಪ್ಟಾಪ್ ಮತ್ತು 10,000 ರೂಪಾಯಿ ಕೊಡುವಂತ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಬಂದಿದ್ದೇವೆ. ಹಾಗಾಗಿ ಹಳ್ಳಿ ಪ್ರದೇಶದಿಂದ ಬರುವಂತವರ ಸಂಖ್ಯೆ ನಮ್ಮ ವಿಶ್ವಚೇತನ ಟ್ಯುಟೋರಿಯಲ್ಗೆ ಹೆಚ್ಚಿಗೆ. ಅದೇ ರೀತಿಯಾಗಿ ಕೈ ಎಟಕುವಂತ ನಿಟ್ಟಿನಲ್ಲಿ ನಮ್ಮ ಈ ನಗರ ಪ್ರದೇಶದ ಮಧ್ಯಂತರ ಭಾಗವಾಗಿರ್ತಕ್ಕಂಥ ಹೃದಯ ಭಾಗದಲ್ಲಿ ನಮ್ಮ ವಿದ್ಯಾಸರಸ್ವತಿ ಶಾಲೆಯಲ್ಲಿಯೂ ಸಹ ಅದೇ ರೀತಿಯಾಗಿರ್ತಕ್ಕಂಥ ಶಿಕ್ಷಣದ ವ್ಯವಸ್ಥೆಯನ್ನು ಹಾಕೊಂಡು ಬಂದಿದ್ದೇವೆ. ಪಾಲಕರು ಸದಾ ನಮ್ಮನ್ನ ಪ್ರೀತಿಯಿಂದ ಕಂಡು ಸದಾ ಹರಿಸ್ತಾ ಇದ್ದಾರೆ. ನಮ್ಮ ಅಜ್ಜನವರ ಆರೈಕೆ ಇದೆ. ಅನೇಕ ಜನರು ನಮ್ಮ ಈ ಶಾಲೆ ಸರಿಯಾದ ರೀತಿಯಲ್ಲಿ ನಡೀತಾ ಇದೆ ಅಂದರೆ ಅವರಿವರೆನ್ನದೇ ಅನೇಕ ಜನರು ಸಪೋರ್ಟಿನಿಂದ ಹಾಗೂ ಈ ಭಾಗದ ಈ ನಮ್ಮ ನಂದಿನಗರ ಆಗಿರ್ಬೋದು, ದೇವರಾಜರ್ಸ್ ಕಾಲೋನಿ ಆಗಿರ್ಬೋದು, ಈ ಅಂಬೇಡ್ಕರ್ ನಗರ ಆಗಿರ್ಬೋದು, ಸುತ್ತಮುತ್ತ ಎಲ್ಲ ಅದು ಇದು ಅನ್ನದೇ ಎಲ್ಲರೂ ಸಂಪೂರ್ಣವಾಗಿ ಜನಪ್ರತಿನಿಧಿಗಳು, ಎಲ್ಲ ಹಿತೈಷಿಗಳು, ಶಿಕ್ಷಣ ಪ್ರೇಮಿಗಳು, ಇನ್ನುಳಿದಂತ ಎಲ್ಲರೂ ಕೂಡ ನಮಗೆ ಸಂಪೂರ್ಣವಾದಂತ ಸಹಕಾರವನ್ನು ಕೊಟ್ಟಿದ್ದಾರೆ. ಒಂದೇ ರೀತಿಯಾಗಿ ಹೇಳ್ಬೇಕಪ್ಪ ಅಂದ್ರೆ ಇದು ನಮ್ಮೆಲ್ಲರ ಶಾಲೆ. ಒಗ್ಗಟ್ಟಿನಲ್ಲಿ ಬಲವಿದೆ, ಒಂದು ಟೀಮ್ ವರ್ಕ್ ಅಲ್ಲಿ ಸಕ್ಸಸ್ ಇದೆ ಅನ್ನುವಂತ ನಿಟ್ಟಿನಲ್ಲಿ ನಮ್ಮೆಲ್ಲರ ಶಾಲೆ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ನನಗೆ ಈ ಶಾಲೆ ಪ್ರಾರಂಭ ಆದಾಗಿನಿಂದ ಇಲ್ಲಿಯವರೆಗೂ ನನಗೆ ಈ VDSRDW ಸೊಸೈಟಿಯ ಒಂದು ಅಡಿಯಲ್ಲಿ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಅನ್ನೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ. ಅದಕ್ಕೋಸ್ಕರವಾಗಿ ಇನ್ನೇನು ನಮ್ಮ ಕೆಲವೇ ದಿನಗಳಲ್ಲಿ ನಮ್ಮ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭ ಜರುಗಲಿದೆ. 16/2/2024 ನಮ್ಮ ಶಾಲೆಯಲ್ಲಿ ವಿಷಯವಾರು ವಸ್ತು ಪ್ರದರ್ಶನ, ಸರಸ್ವತಿ ಪೂಜೆ ಹಾಗೂ ಮಕ್ಕಳ ಸಂತೆ ಅನ್ನುವಂಥದ್ದನ್ನು ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಬಂದು ನಮ್ಮನ್ನ ಹರಸ್ರಿ. ಅದರ ಜೊತೆಗೆ 26ನೇ ತಾರೀಕು ನಮ್ಮ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭ ಇರ್ತದ. ಅದರಲ್ಲಿ ಕೂಡ ತಾವೆಲ್ಲರೂ ಬರ್ರಿ. ನಮ್ಮ ಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನ ಎಲ್ಲರ ಹಿತಚಿಂತನೆಯನ್ನ ಅರ್ಥ ಮಾಡಿಕೊಂಡು ಆದಷ್ಟು ನಮ್ಮ ಮಕ್ಕಳ ಒಂದು IQಗೆ ಅನುಗುಣವಾಗಿ ಸ್ವಲ್ಪ ಜಾಸ್ತಿ ಆದಂತ ಸೃಜನಶೀಲವನ್ನ ಅಳವಡಿಸುವುದರ ಮೂಲಕ ನಾವು ಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾ ಬಂದಿದ್ದೇವೆ. ಹೀಗೆ ನಮ್ಮ ಶಾಲೆಯಲ್ಲಿ ನಮ್ಮ ಮೊರಾರ್ಜಿ ಆದರ್ಶ ನವೋದಯ ಕಿತ್ತೂರು ಅನ್ನುವಂಥದ್ದನ್ನು ಕೂಡ ಕಲಿತು ಅನೇಕ ಜನರು ಸಕ್ಸಸ್ ಆಗಿ ಬೇರೆ ಬೇರೆ ರೀತಿಯಾದಂಥದ್ರಲ್ಲಿ ತಮ್ಮ ಹೆಸರನ್ನ
ಮೂಡಿಸಿರ್ತಕ್ಕಂಥದ್ದಿದೆ. ನಮ್ಮ ವಿಶ್ವಚೇತನ ಟ್ಯುಟೋರಿಯಲಿನಲ್ಲಿ ಕೂಡ ಡಾಕ್ಟರ್ ಆದಂಥವ್ರು ಅದಾರೆ, ಬೇರೆ ಕಡೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥದ್ರಲ್ಲಿ ತಮ್ಮದೇ ಆದಂಥ ಸೇವೆಯನ್ನು ದೇಶಕ್ಕೆ ಸಮಾಜಕ್ಕೆ ಕೊಡುವಂಥ ಒಂದು ವ್ಯವಸ್ಥೆ ಮಾಡಿದೆ. ಅಂಥ ಒಂದು ನಿಟ್ಟಿನಲ್ಲಿರ್ತಕ್ಕಂಥ ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಗುಣಮಟ್ಟ ಕರೆಕ್ಟಾಗಿ ಆಗಲಿ ಅಂತೇಳಿ ಪ್ರತಿ ಒಂದೊಂದು ಟೆಸ್ಟ್ಗೆ ಪಾಲಕರ ಸಭೆಯನ್ನು ಮುಕ್ತವಾಗಿ ನಾವು ಕರಿತೇವೆ. ಅವರ ಒಂದು ವಿಚಾರಧಾರೆಯನ್ನು ಮುಖಾಮುಖಿಯಾಗಿ ಅರಿಯುವುದರ ಮೂಲಕ ನಾವೇನು ಕೊಡಬೇಕು ಅನ್ನೋದನ್ನು ಅವರ ನೇತೃತ್ವದಲ್ಲಿ ಡಿಸೈಡನ್ನು ಮಾಡಿಕೊಂಡು ನಾವು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ಕೊತ ಬಂದಿದ್ದೇವೆ. ಹಾಗಾಗಿ ಈ ಒಂದು ಶಾಲೆಗೆ ತಮ್ಮೆಲ್ಲರ ಸಹಕಾರ ಹೃದಯಪೂರ್ವಕವಾಗಿರಲಿ. ಆ ಮೂಲಕ ನಿಮ್ಮ ಅನಿಸಿಕೆಗೆ ತಕ್ಕಂತೆ ನಿಮ್ಮ ಮಕ್ಕಳ ಒಂದು ಗುಣಮಟ್ಟವನ್ನು ನಾವು ಏನು ಅನ್ಕೊಂಡಿರ್ತೀರೋ ಅದನ್ನು ಆದಷ್ಟು ನಾವು ಫುಲ್ಫಿಲ್ ಮಾಡ್ತೇವೆ. ಇರುವಂಥ ಮೂಲ ಸೌಲಭ್ಯಗಳನ್ನು, ಮೂಲ ಪೂರಕ ಎಜುಕೇಷನ್ ಸಿಸ್ಟಮನ್ನು ನಾವು ಅಳವಡಿಸುವುದರ ಮೂಲಕ ಅದಕ್ಕೆ ಒಂದು ಒಳ್ಳೆಯ ಗುಣಮಟ್ಟದ ಒಂದು ಶಿಕ್ಷಣವನ್ನು ಕೊಡ್ತೇವೆ. ಹಾಗಾಗಿ ನಮ್ಮ ಸೇವೆ ಸದಾ ನಿಮಗಾಗಿ ಅನ್ನುವಂಥ ಮಾತನ್ನು ವ್ಯಕ್ತಪಡಿಸುತ್ತಾ ನಿಮಗೆ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ತೆ, ನಮ್ಮ ಹೆಸರು ಸಂತೋಷ್ ಶ್ರೇಷ್ಠ ಅಂತೇಳಿ. ನಾವು ಈ ವಿದ್ಯಾ ಸರಸ್ವತಿ ಸ್ಕೂಲ್ನಲ್ಲಿ ನಮ್ಮ ಮಗಳನ್ನು ಕ್ಲಾಸ್ ಸೇರಿಸಿದ್ದೀವಿ. ಭಾಳ ಅದ್ಭುತವಾದಂಥ ಶಾಲೆ ಇದೆ. ಒಂದು ವಿದ್ಯಾಭ್ಯಾಸಕ್ಕೆ ಏನು ಅವಶ್ಯಕ ಅಂದರೆ, ನಮಸ್ತೆ, ನನ್ನ ಹೆಸರು ಸಂತೋಷ್ ಶ್ರೇಷ್ಠ ಅಂತೇಳಿ. ನಮ್ಮ ಮಗಳನ್ನು UKGಯಲ್ಲಿ ಸೇರಿಸಿದ್ದೀವಿ. ಭಾಳ ಅದ್ಭುತವಾದಂಥ ಶಾಲೆ. ಒಂದು ಉತ್ತಮ ಭವಿಷ್ಯಕ್ಕೆ ಮಕ್ಕಳು ಬೇಕು. ನಾವೆಲ್ಲರೂ ಎಲ್ಲ ಪ್ರಯತ್ನ ಮಾಡೋದು ಏನಪ್ಪ ಅಂದರೆ, ನಮ್ಮ ಮಕ್ಕಳು ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳಿ. ಇದರ ಉದ್ದೇಶ ಏನಪ್ಪ ಅಂದರೆ, ವಿದ್ಯಾಭ್ಯಾಸ ಎಂದು ಎಲ್ಲರೂ ತಿಳ್ಕೊಂಡು, ವಿದ್ಯಾಭ್ಯಾಸಕ್ಕಿಂತ ವಿಶೇಷವಾದ ಸಂಸ್ಕಾರ. ಈ ಸಂಸ್ಕಾರದಿಂದಲೇ ಮಕ್ಕಳ ಬೆಳವಣಿಗೆ ಆಗೋದು, ಮಕ್ಕಳ ಜೀವನ ಉದ್ಧಾರ ಆಗೋದು. ನಾವೆಲ್ಲ ಅಂದ್ಕೊತೀವಿ ಏನಪ್ಪ ಅಂದರೆ, ಇದು ಭಾಳ ಉತ್ತಮವಾದ ಶಾಲೆಯನ್ನು ಸೇರಿಸಬೇಕು, ಯಾವ ಉತ್ತಮವಾದ ಶಾಲೆ ಅಂತ ವಿಚಾರ ಮಾಡ್ತಾ ಇರ್ತೀವಿ. ದೊಡ್ಡ ದುಡ್ಡು ಕೊಟ್ಟು ಸೇರಿಸೋ ಶಾಲೆ ದೊಡ್ಡದಲ್ಲ. ಯಾವ ಶಾಲೆ ಸಂಸ್ಕಾರಯುತವಾಗಿರುತ್ತೆ ಆ ಶಾಲೆ ಉತ್ತಮವಾದ. ಇಲ್ಲಿ ನಮ್ಮ ವಿದ್ಯಾಸರಸ್ವತಿ ಸ್ಕೂಲ್ ಏನಿದೆ ಅಂದರೆ, ಇಲ್ಲಿ ವಿದ್ಯೆಯ ಜೊತೆಗೆ ಸಂಸ್ಕಾರ ಭಾಳ ಅದ್ಭುತ ಇದೆ. ಇಲ್ಲಿರೋಂಥ ಟೀಚರ್ಸ್ ಆಗಲಿ, ಆಮೇಲೆ ಹೆಡ್ ಮಾಸ್ಟರ್ ಆಗಲಿ ಭಾಳ ಅದ್ಭುತವಾಗಿದೆ. ಅಂದರೆ ಅವರಲ್ಲಿ ಒಂದು ವಿಶೇಷವಾದ ಅಂತಃಕರಣ ಇದೆ. ಅಂದರೆ ನಾವೇನು ತಿಳ್ಕೊತೀವಿ, ನಮ್ಮ ಮಕ್ಕಳು ನಮಗಷ್ಟಂತ ನಾವು ವಿಚಾರ ಮಾಡ್ತೀವಿ. ಆದರೆ ಅವ್ರು ಹಂಗಲ್ಲ. ಇವು ಎಲ್ಲರೂ ನನ್ನ ಮಕ್ಕಳು, ಇವರೆಲ್ಲ ನನ್ನ ಭವಿಷ್ಯವನ್ನು ಸೃಷ್ಟಿಸುವಂಥವರು, ನಮ್ಮ ದೇಶಕ್ಕಾಗಿ ಬೆಳೆಯುವಂಥವರು ಅನ್ನೋ ಒಂದು ಭಾವದಿಂದ ಸ್ವತಃ ತಮ್ಮ ಒಂದು ಮಕ್ಕಳನ್ನ ಭಾವದಿಂದ ಇಟ್ಕೊಂಡು ಅದನ್ನು ವ್ಯಕ್ತಪಡಿಸ್ತಾರೆ. ನಾವು ನಮ್ಮ ಮಕ್ಕಳಿಗೆ ಅಲ್ಲಮ್ಮ ಇದು ಹೀಗೆ ಮಾಡಬೇಕು, ಹೀಗೆ ಹೇಳಬೇಕು ಅಂತಂದರೆ, ಇಲ್ಲ ನಮ್ಮ ಟೀಚರ್ ಹೀಗೆ ಹೇಳಿದ್ದಾರೆ, ಇದನ್ನು ಈ ಥರ ಮಾಡಿದ್ರೆ ಇದು ಸೂಕ್ತ ಅಂತ ನಮಗೆ ಸ್ವತಃ ಹೇಳ್ತಾರೆ. ಅಂದರೆ ಇದರ ಅರ್ಥ ಏನಂದರೆ, ಒಳ್ಳೆಯ ಸಂಸ್ಕಾರಯುತವಾದಂಥ ಈ ಶಾಲೆ ಇದೆ ಅಂತ ಅನಿಸುತ್ತೆ. ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಏನಂದರೆ ಎಲ್ಲ ಮರಗಳಿಂದ ಆಲದ ಮರ ಭಾಳ ಶ್ರೇಷ್ಠ. ಯಾಕೆಂದರೆ ಆಲದ ಮರದಲ್ಲಿ ಸಾಕಷ್ಟು ಪಕ್ಷಿ ಪ್ರಾಣಿಗಳು ಬಂದು ಸೇರ್ತವೆ. ಅಂದರೆ ಅವು ಎಲ್ಲ ಗೂಡು ಕಟ್ಟಿಕೊಳ್ತವೆ. ಅದರಂಗೆ ಈ ನಮ್ಮ ಒಂದು ವಿದ್ಯಾಸರಸ್ವತಿ ಸ್ಕೂಲ್ ಇದೆ ಅಂದರೆ, ಇಲ್ಲಿ ಬರೀ ವಿದ್ಯೆ ಒಂದೇ ಇಲ್ಲ, ಇಲ್ಲಿ ಸಾಕಷ್ಟು ಭೌತಿಕ ಜ್ಞಾನ ಇದೆ. ಒಂದು ದೇಶ ಉದ್ಧಾರ ಆಗಬೇಕಂದ್ರೆ ಒಂದು ಶಾಲೆಯಿಂದಲೂ ಉದ್ಧಾರ. ಒಂದು ಶಾಲೆ ಉತ್ತಮವಾಗಬೇಕಂದ್ರೆ ಅದಕ್ಕೆ ಒಳ್ಳೆಯ ಸಂಸ್ಕಾರ ಇರಬೇಕು. ದೇಶಕ್ಕೆ, ಸಮಾಜಕ್ಕೆ ಯಾವ ಥರದ ಒಂದು ಜ್ಞಾನವನ್ನು ಕೊಟ್ಟರೆ ದೇಶ ಉದ್ಧಾರ ಆಗ್ತದೆ ಒಂದು ಭಾವ ಇಟ್ಕೊಂಡು ಬೆಳಿಬೇಕು. ಅಂಥ ಶಾಲೆ ನಮ್ಮ ಈ ಶಾಲೆ ಅಂತ ಹೇಳೋಕೆ ನಾನು ಸಂತೋಷ ಪಡ್ತೀನಿ. ಆಯ್ತು. ಆಮೇಲೆ ಇನ್ನೊಂದೇನೆಂದರೆ ವಿಶೇಷ, ಶಾಲೆಯಲ್ಲಿ ಏನೇ ಕಾರ್ಯಕ್ರಮಗಳಾಗಲಿ ಅಥವಾ ಏನೇ ನ್ಯೂನ್ಯತೆಗಳಾಗಲಿ, ವಿಶೇಷವಾಗಿ ಮಕ್ಕಳ ಬಗ್ಗೆ ಏನಾದರೂ ನ್ಯೂನ್ಯತೆಗಳಾದರೆ ಸ್ವತಃ ನಮಗೆ ಕಾಲ್ ಮಾಡಿ, ಈ ಥರ ಇದೆ, ಇದನ್ನು ಈ ಥರ ಸರಿಪಡಿಸ್ಕೊಳ್ಳಿ, ನಾವು ಈ ಥರ ಸರಿ ಮಾಡಿದ್ದೀವಿ ಅಂತ ಹೇಳ್ತಾರೆ. ಇದೊಂದು ನಮಗೆ ಭಾಳ ಉತ್ತಮವಾದ ಅನುಕೂಲತೆ ಆಗಿದೆ. ಸಕಾರಣ ತಾವುಗಳು ಸಹಿತ ಈ ಒಂದು ಸಂಸ್ಕಾರಯುತ ಶಾಲೆಗೆ ಸೇರಿಸಿ ಅಂತ ನಾನು ಹೇಳ್ತಾ ಇದ್ದೇನೆ. ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ಗಂಗಮ್ಮ ಅಂತ. ನನ್ನ ಮಗಳು ಮಂಥನ ಅಂತ ನರ್ಸರಿ ತರಗತಿಯಲ್ಲಿ ಓದ್ತಿದ್ದಾಳೆ. ಅವಳು ಇವಾಗಲೇ ನರ್ಸರಿ ಇದ್ದರೂ ಹಲವಾರು ವಿಷಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಉತ್ತಮವಾಗಿ ಕಲಿತಾ ಇದ್ದಾಳೆ. ಇದಕ್ಕೆಲ್ಲ ಕಾರಣ ಇರುವಂಥ ಟೀಚರ್ಸ್ ಮತ್ತು ಸದಾ ಕ್ರಿಯಾಶೀಲತೆಯಿಂದಿರುವಂಥ ನಮ್ಮ ಶಾಲೆಯ ಮುಖ್ಯ ಗುರುಗಳು ಮತ್ತು ಅವರ ಜೊತೆ ಇತರ ಶಿಕ್ಷಕರು ಕೂಡ ಅತ್ಯುತ್ತಮವಾಗಿ ಕ್ರಿಯಾಶೀಲತೆಯಿಂದ ಕೆಲಸವನ್ನು ಮಾಡ್ತಾರೆ. ಮಕ್ಕಳ ಎಲ್ಲ ಬೆಳವಣಿಗೆ ಅಥವಾ ಸರ್ವತೋಮುಖ ಬೆಳವಣಿಗೆ ಅನ್ನೋದು ಶಾಲೆಯಲ್ಲೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಶಾಲೆಯಲ್ಲಿ ಸರ್ವತೋಮುಖ ಬೆಳವಣಿಗೆ ಹೇಗಾಗುತ್ತಂದರೆ, ಶಾಲೆಯಲ್ಲಿ ನಡೆಯುವಂಥ ಇತರೆ ಸಾಂಸ್ಕೃತಿಕ ಚಟುವಟಿಕೆ ಆಗಿರ್ಬೋದು, ಪಠ್ಯೇತರ ಚಟುವಟಿಕೆಗಳು,
ಪ್ರತಿನಿತ್ಯ ನಡೆಯುವಂಥ ಹಲವಾರು ಚಟುವಟಿಕೆಗಳಿಂದ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ ಸಾಧ್ಯ ಅಂತ ಹೇಳ್ಬೋದು. ಇದರಲ್ಲಿ ಹಲವಾರು ನೃತ್ಯಗಳಿರ್ಬೋದು, ಕ್ರೀಡಾಕೂಟಗಳಿರ್ಬೋದು, ಆಶುಭಾಷಣಗಳಿರ್ಬೋದು, ಮಕ್ಕಳಲ್ಲಿ ಇರುವಂಥ ಅಭಿನಯವನ್ನು ವ್ಯಕ್ತಪಡಿಸೋದಕ್ಕೆ ಹಲವಾರು ಚಟುವಟಿಕೆಗಳನ್ನು ಕೈಗೊಳ್ತಾರೆ. ಇದರಿಂದ ಏನಾಗುತ್ತಂದರೆ ಮಕ್ಕಳು ಬೌದ್ಧಿಕವಾಗಿ ಅಷ್ಟೇ ವಿಕಾಸ ಹೊಂದದೆ ಅವರ ಇತರೆ ಸರ್ವತೋಮುಖ ಬೆಳವಣಿಗೆ ಅನ್ನೋದು ತುಂಬ ಉತ್ತಮವಾಗಿ ಬೆಳೀತಾ ಇದೆ ಅಂತ ಹೇಳ್ಬೋದು. ಇಲ್ಲಿಯ ಶಾಲೆಯ ವಾತಾವರಣವು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಮಕ್ಕಳಲ್ಲಿ ಶಿಸ್ತು ಮತ್ತು ಅವರಲ್ಲಿರುವ ಕಾಳಜಿ ಮನೆಗಿಂತ ಏನು ಮಾಡ್ತಾರೆ ಅಂದರೆ ಶಾಲೆಯಲ್ಲಿ ಉತ್ತಮವಾಗಿ ಕಲಿತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಆಧುನಿಕ ಶಿಕ್ಷಣ ವ್ಯವಸ್ಥೆಯಲ್ಲಿ ಎಲ್ಲ ಶಿಕ್ಷಣವು ನಡೀತಿರೋದು ಹಣಕಾಸಿನ ಮೇಲೆ ಅಂತ ಹೇಳ್ತಾರೆ. ಆದರೆ ಈ ನಮ್ಮ ನಗರ ಒಂದು ವ್ಯವಸ್ಥೆಯಲ್ಲಿರುವಂಥ ಶಾಲೆಯಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಶಿಕ್ಷಣವನ್ನು ಕೊಡ್ತಿರುವಂಥ ಈ ಶಾಲೆಗೆ ಮತ್ತು ಶಾಲಾ ಮುಖ್ಯೋಪಾಧ್ಯಾಯರಿಗೆ ಮತ್ತು ಇತರ ಶಿಕ್ಷಕರಿಗೆ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣ ಅನ್ನೋದು ಒಂದು ವ್ಯವಹಾರ ಆಗಿಬಿಟ್ಟಿದೆ. ಅದಕ್ಕಾಗಿ ಈ ಕಡಿಮೆ ಹಣದಲ್ಲಿ ಉತ್ತಮ ಶಿಕ್ಷಣ ಕೊಟ್ಟಂಥ ಈ ಶಾಲೆಗೆ ನನ್ನ ಮಗಳನ್ನು ಸೇರಿಸಿರುವುದು ತುಂಬ ಖುಷಿಯಾಗಿದೆ ಮತ್ತು ಉತ್ತಮವಾಗಿ ಕಲಿತಾ ಇರುವಂಥ ಒಂದು ಇದನ್ನು ನಾನು ಗುರುತಿಸಿದ್ದೇನೆ. ಇಲ್ಲಿ ಹಲವಾರು ವಿಷಯಗಳಲ್ಲಿ ನನ್ನ ಮಗಳು ಉತ್ತಮವಾಗಿ ಮುಂದುವರೆದಿದ್ದಾಳೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಎಲ್ಲ ಪಾಲಕರಲ್ಲಿ ಏನಂತ ಕೇಳ್ಕೊತೀನಿ ಅಂದ್ರೆ ಉತ್ತಮ ಶಿಕ್ಷಣ ಎಲ್ಲಿರುತ್ತೆ ಅಲ್ಲಿಗೆ ಸೇರಿಸಿ. ಯಾಕಂದರೆ ಹೆಚ್ಚು ಹಣ ಕೊಟ್ಟು ಕಡಿಮೆ ಪ್ರಗತಿಯನ್ನು ಹೊಂದಿದಂಥ ಶಿಕ್ಷಣಕ್ಕೆ ಬೆಂಬಲ ಕೊಡೋದನ್ನು ಬಿಟ್ಟು ಎಲ್ಲಿ ಉತ್ತಮ ಶಿಕ್ಷಣ ಸಿಗುತ್ತೆ, ಮಕ್ಕಳ ಅಭಿವೃದ್ಧಿ ಎಲ್ಲಿ ಆಗುತ್ತೆ ಅಂಥ ಶಾಲೆಗಳಲ್ಲಿ ವಿದ್ಯಾಸರಸ್ವತಿ ಸ್ಕೂಲು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದ್ದರಿಂದ ಎಲ್ಲ ಪಾಲಕರು ಈ ಶಾಲೆಯನ್ನು ಆಯ್ಕೆ ಮಾಡಿ ತಮ್ಮ ಮಕ್ಕಳನ್ನು ಸ್ವ ಇಚ್ಛೆಯಿಂದ ಸೇರಿಸಿ ಉತ್ತಮ ಪ್ರಗತಿಗೆ ಶಾಲೆಗೆ ಸಹಕರಿಸಿ ಅಂತ ಹೇಳಿ ನಾನು ಎರಡನ್ನು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಈರಮ್ಮ ಅಂತ. ನನ್ನ ಮಗಳು ವಿದ್ಯಾಸರಸ್ವತಿ ಪ್ರಾಥಮಿಕ ಶಾಲೆಯಲ್ಲಿ 5ನೇ ತರಗತಿ ಮತ್ತು ಮಗ 3ನೇ ತರಗತಿ ಓದುತ್ತಿದ್ದಾನೆ. ನನ್ನ ಮಕ್ಕಳು ಇವತ್ತು 7 ವರ್ಷ ಆಯ್ತು ಇಲ್ಲಿ ಶಿಕ್ಷಣ ಪಡೆಯಕತ್ತು. 16 ಸಾಲಿ ಅಡ್ಡಾಡಿದೆ ನಾನು. 30,000 40,000 ಎಲ್ಲ ಹೇಳಿದ್ರು. ಇನ್ನೂ ನಮ್ಮ ಎದುರಿನ ಮನೆ ಮಕ್ಕಳು ಹೋಗ್ತಾರೆ, ಸಾಲಿಗೆ ಹೋಗ್ತಾವು ಬರ್ತಾವು ಬುಕ್ಕ ಇಡ್ತಾವೆ. ಆದರೆ ನನ್ನ ಮಕ್ಕಳಾಗಲ್ಲ. ಸರ್ ಮಮ್ಮಿ ಹಂಗಂದ್ರು ಹಿಂಗಂದ್ರು, ಸರ್ ಹಂಗೆ ನಾನು ಹೊಗಳಿದ್ರು ಹಿಂಗೆ ಹೊಗಳಿದ್ರು ಅಂತ ಹೆಮ್ಮೆಯಿಂದ ಮಾತಾಡ್ಕೊಂತಾವು. ನಾವು ಯಾವತ್ತೂ ನಮ್ಮ ಮಕ್ಕಳಿಗೆ ಹಿಂಗೆ ಮಾಡಿರಿ ಹಂಗೆ ಮಾಡಿರಿ ಹಿರಿಯರಿಗೆ ಗೌರವ ಕೊಡ್ರಿ ಅಂತ ಯಾವತ್ತೂ ನಾವು ಹೇಳ್ಕೊಟ್ಟಿಲ್ಲ. ಆದರೆ ಶಾಲೆಯ ಮುಖ್ಯೋಪಾಧ್ಯಾಯರು ದಿನ ನಿಮ್ಮ ಅಪ್ಪ ಅವರ ಕಾಲಿಗೆ ನಮಸ್ಕಾರ ಮಾಡಿ ಬರ್ರಿ ಅಂತ ಅದನ್ನು ಚಾಚು ತಪ್ಪದಂಗೆ ಪಾಲಿಸ್ತಾವೆ ನಮ್ಮ ಮಕ್ಕಳು. ಎಲ್ಲ ಕಡೆನೂ ಯಾಕೋ ಸ್ವಲ್ಪ ಟೆನ್ಷನ್ ಆಗೈತಿ. ಮತ್ತು ಕಂಟಿನ್ಯೂ ಪ್ರತಿ ಒಂದು ಟೈಮ್ನು FA1 ಆಗಿರ್ಬೋದು, FA2 ಆಗಿರ್ಬೋದು, ಕಿರು ಪರೀಕ್ಷೆ ನಡೆದ್ರು ಸತ್ಗೂ ನಮ್ಮನ್ನ ಪಾಲಕರ ಮೀಟಿಂಗ್ ಕರೀತಾರ. ಅವು ನಮ್ಮ ಮಕ್ಕಳು ಬರ್ದಿರ್ತಕ್ಕಂಥ ಪೇಪರ್ ನಮ್ಮ ಕೈಗೆ ಕೊಟ್ಟು ನೋಡಿ ಮೇಡಮ್ ಅವರೇ ನಿಮ್ಮ ಮಕ್ಕಳು ಹಿಂಗೆ ಬರ್ದಾರ, ಹಿಂಗಿಲ್ಲ, ನಿಮ್ಮ ಮಕ್ಕಳದಿಷ್ಟು ವಿದ್ಯಾಭ್ಯಾಸ ಐತಿ ಅಂತಂದು ನಮ್ಮನ್ನು ಕರೆದು ತೋರಿಸ್ತಾರ. ಇಂಥ ಎಜುಕೇಷನ್ ಆಗಲಿ ಈ ಥರ ಟೀಚರ್ಸ್ ಸರ್ ಆಗಲಿ ನಾ ಎಲ್ಲೂ ಇದುವರೆಗೂ ನೋಡಿಲ್ಲ. ಕೆಲವೊಂದು ಶಾಲೆಗೆ ನನ್ನ ಮಗಳು ಹಾಕಿನೂ ಬಿಡಿಸಿದೆ, ನರ್ಸರಿ ಮಟ್ಟ ಓದಿಸಿ ಬಿಡಿಸಿದೆ. ಯಾಕಂದ್ರೆ ಇಷ್ಟು ಫೀ ಕಟ್ಟಲಿಲ್ಲ ಅಂದ್ರೆ ನಿಮ್ಮ ಮಗಳು ಕಳ್ಸಬೇಡ್ರಿ ಅಂತಂದು ಅಂದಾಗ ನಾನು ಅಲ್ಲಿದ್ದ ನನ್ನ ಮಗಳು ಕರ್ಕೊಂಬಂದು ಹಾಕಿದ್ದೆ ವಿದ್ಯಾಸರಸ್ವತಿ ಶಾಲೆ. ಅಲ್ಲಿದ್ದ ಇಲ್ಲಿವರೆಗೂ ಒಂದು ದಿನಾನು ಯಾವ ಟೀಚರ್ಸೇ ಆಗಲಿ ಸರ್ಸೇ ಆಗಲಿ ನಿಮ್ಮ ಮಕ್ಕಳನ್ನ ಫೀ ಕಟ್ಟಿದ್ರೆ ಕಳಿಸ್ರಿ ಇಲ್ಲಂದ್ರೆ ಇಲ್ಲ ಅನ್ನೋದು ನಾವು ಯಾವತ್ತೂ ಕೇಳಿಲ್ಲ. ಮೇಡಮ್ ಅಕ್ಕರ ನಿಮ್ಮದು ಫೀ ಯಾವಾಗಾರ ಕಟ್ರಿ, ನಮ್ಮ ಮಕ್ಕಳು ಮೊದಲು ನೀವು ಶಾಲೆಗೆ ಕಳಿಸ್ರಿ ಅನ್ನೋಂಥ ಸರ್ ಆಗಿರ್ಬೋದು, ಟೀಚರ್ ಆಗ್ಬೋದು, ಎಲ್ಲೂ ಸಿಗೋದಿಲ್ಲ. ನಮ್ಗೆ ಆ ಟೈಪ್ ಹೇಳಿ ಧೈರ್ಯ ಕೊಡ್ತಾರೆ. ನಮ್ಮ ಮಕ್ಕಳು ಮನೆ ಕಳೆಯೋದಕ್ಕಿಂತ ಶಾಲೆ ಕಳೆಯೋಕೆ ಭಾಳ ಇಷ್ಟಪಡ್ತಾರೆ. ಮನೆಗೆ ಬರೋಕೆ ಒಲ್ಲೆ ಇರ್ತಾವೆ. ಎಷ್ಟೊತ್ತರ ಬಿಡ್ರಿ, 7:30 ಮಟ್ಟ ಬಿಡ್ರಿ, ನಮ್ಮ ಮಕ್ಕಳು ಇದೇ ಶಾಲೆಗೆ ಇರ್ತಾರೆ, ಇಲ್ಲೇ ಇರ್ತಾರೆ. ಹಾಗಾಗಿ ನಮ್ಮ ಮಕ್ಕಳನ್ನ ನಾನು ಈ ಶಾಲೆಗ ಓದ್ಸಕತ್ತಿರೋದು ಭಾಳ ಹೆಮ್ಮೆ ಐತ್ರಿ. ಇವತ್ತಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನೋದೇನು ಸತ್ಯ ಐತಿ. ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ. ಮುಂದೊಂದಿನ ನನ್ನ ಮಗಳಾಗಲಿ ನನ್ನ ಮಗ ಆಗಲಿ ಒಂದು ಉನ್ನತ ಸ್ಥಾನಕ್ಕೆ ಏರೇ ಇರ್ತಾರೆ. ಯಾಕಂದ್ರೆ ಈಗಿನ ಅವ್ರ ಶಿಕ್ಷಣ ನೋಡಕತ್ತೀನಿ. ನಾ ಏನು ವಿದ್ಯಾಸರಸ್ವತಿ ಪ್ರಾಥಮಿಕ ಶಾಲೆಯಾಗ ಓದಕತ್ತಾರಲ್ಲ, ಈಗ ಅವ್ರ ಕಲಿಕೆ ಏನೈತಂದ್ರೆ SSLC ಮಟ್ಟಕ್ಕೆ ಕಲಿಕೆ ಐತಿ. ಅದು ನನಗೆ ಭಾಳ ಹೆಮ್ಮೆ ಅನ್ಸುತ್ತೆ. ಮುಂದೆ ಯಾರಾದರೂ ದಯವಿಟ್ಟು ಕೈ ಮುಗಿದು ಹೇಳ್ತೀನಿ, ಅಲ್ಲಿ ಇಲ್ಲಿ ದುಡ್ಡು ಕೊಟ್ಟು ಕಲಿಸೋ ಬದಲು ಸ್ವಲ್ಪ ರೊಕ್ಕದಾಗನ ಕಲಿಸ್ರಿ. ವಿದ್ಯೆ ವಿನಯ, ಸಾಂಸ್ಕೃತಿಕ ಕಾರ್ಯಕ್ರಮ, ಆಟೋಟ
ಎಲ್ಲದೂ ತುಂಬ್ಕೊಂಡೈತಿ. ಎಲ್ಲರಿಗೂ ನನ್ನ ನಮಸ್ಕಾರ ಅಂತ ನಾನು ಎರಡು ಮಾತು ಮುಗಿಸ್ತೀನಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಪರಿಪರಿ ಶಾಸ್ತ್ರವನೋದಿದರೇನು ವ್ಯರ್ಥವಾಯಿತು ಭಕುತಿ. ಪರಿಪರಿ ಶಾಸ್ತ್ರವನೋದಿದರೇನು ವ್ಯರ್ಥವಾಯಿತು ಭಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಆರು ಶಾಸ್ತ್ರವನೋದಿದರೇನು ನೂರಾರು ಪುರಾಣವ ಮುಗಿಸಿದರೇನು. ಆರು ಶಾಸ್ತ್ರವನೋದಿದರೇನು ನೂರಾರು ಪುರಾಣವ ಮುಗಿಸಿದರೇನು. ಸಾಧು ಸಜ್ಜನರ ಸಂಘವ ಮಾಡದೆ ಧೀರನೆಂದು ತಾ ತಿರುಗಿದರೇನು. ಸಾಧು ಸಜ್ಜನರ ಸಂಘವ ಮಾಡದೆ ಧೀರನೆಂದು ತಾ ತಿರುಗಿದರೇನು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಕೊರಳುಳು ಮಾಲೆ ಧರಿಸಿದರೇನು ಬೆರಳುಳು ಜಪಮಣಿ ಎಣಿಸಿದರೇನು. ಕೊರಳುಳು ಮಾಲೆ ಧರಿಸಿದರೇನು ಬೆರಳುಳು ಜಪಮಣಿ ಎಣಿಸಿದರೇನು. ಮರಳಿ ಮರಳಿತ ಹೊರಳಿ ಬೂದಿಯೊಳು ಮರುಳನಂತಾಗಿ ತಿರುಗಿದರೇನು. ಮರಳಿ ಮರಳಿತ ಹೊರಳಿ ಬೂದಿಯೊಳು ಮರುಳನಂತಾಗಿ ತಿರುಗಿದರೇನು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ನಾರಿಯ ಭೋಗ ಅಳಿಸಿದರೇನು ಶರೀರ ಸುಖವನು ಬಿಡಿಸಿದರೇನು. ನಾರಿಯ ಭೋಗ ಅಳಿಸಿದರೇನು ಶರೀರ ಸುಖವನು ಬಿಡಿಸಿದರೇನು. ಮಾರಜನಕ ಶ್ರೀ ಪುರಂದರ ವಿಠಲನ ಸೇರಿಕೊಂಡು ತಾ ಪಡೆಯುವ ತನಕ. ಮಾರಜನಕ ಶ್ರೀ ಪುರಂದರ ವಿಠಲನ ಸೇರಿಕೊಂಡು ತಾ ಪಡೆಯುವ ತನಕ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಪರಿಪರಿ ಶಾಸ್ತ್ರವನೋದಿದರೇನು ವ್ಯರ್ಥವಾಯಿತು ಭಕುತಿ. ಪರಿಪರಿ ಶಾಸ್ತ್ರವನೋದಿದರೇನು ವ್ಯರ್ಥವಾಯಿತು ಭಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಶಾಲೆಯ